ನನ್ನ ಹೆಸರು ಮೋನಾಲಿಸಾ. ಮೊನಾಲಿಸಾ ಮೊನಾಲಿಸಾನ ಮೋನಾಲಿಸಾ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬೆಳಿಗ್ಗೆ ಟೀ ಎಲ್ಲ ಮಾಡಿದ್ದೆ, ಟೀನೂ ಕುಡ್ದಿರಲಿಲ್ಲ ನಾನು. ಮತ್ತು ನಾಷ್ಟಕ್ಕೆ ಅವಲಕ್ಕಿ ಎಲ್ಲ ಮಾಡಿದ್ದೆ. ರಾಜು ಅವರು ಅವಾಗಲೇ ನಾಷ್ಟ ಎಲ್ಲ ಮಾಡಿ ಹೋಗಿದ್ದರು. ಮತ್ತು ಆದಿತ್ಯ ತಿನ್ನಿಸ್ಬೇಕಂತೇಳಿ ಇಲ್ಲಿ ಕಲಸಿ ಇಟ್ಟಿನಿ. ಒಂದು 4-5 ತುತ್ತು ಅಷ್ಟೇ ತಿಂದ. ಎಷ್ಟು ಆಟ ಆಡಿಸಿ ಏನೇನೋ ಸರ್ಕಸ್ ಮಾಡಿದ್ರು ಅಷ್ಟು ತಿಂದ. ಇನ್ನೂ ಅಷ್ಟು ಹೆಚ್ಚು ಮಾಡಿ ಇಟ್ಟಾನ. ಮತ್ತು ಈ ಕಡೆ ಆಲೂಗಡ್ಡೆನ ಬೇಯಿಸಿ ಇಟ್ಟೀನಿ. ಒಂದು ಸ್ವಲ್ಪ ಸಾಂಬಾರೆಲ್ಲ ಮಾಡಿದ್ರೆ ಆಯ್ತು ಅಂಥೇಳಿ. ನನಗೆ ಅದು ನಾಷ್ಟ ಟೈಮ್ ಅದು ಮೀರಿದ ಮೇಲೆ ಹೊಳ್ಳಿ ವಾಪಸ್ ನಾಷ್ಟ ಮಾಡ್ಬೇಕಂತೇಳಿ ಅನಿಸ್ತೇ ಇಲ್ಲ. ಅಪ್ಪು ಏನದು ಜೇಜಿ ನೋಡ ತೋರ್ಸು, ಏನದು? ಶಂಭು ಮಾಡು, ಜೇಜಿಗೆ ಶಂಭು ಮಾಡು, ಶಂಭು ಮಾಡು, ಶಂಭು ಮಾಡಪ್ಪ. ಶಂಭು ಮಾಡು, ಶಂಭು ಮಾಡು, ಜೇಜಿ ಶಂಭು ಮಾಡು. ಮಾಡಿ ಶಂಭು ಮಾಡು. ಆದಿತ್ಯ ನೋಡ್ರಿ, ಅದು ಸಾಯಿಬಾಬನ ಮೂರ್ತಿನ ತೊಗೊಂಡು ಶಂಭು ಮಾಡೋಣ, ಹಿಂಗೆ ನಮಸ್ಕಾರ ಮಾಡಾತನ. ಶಂಭು ಮಾಡು. ಹಿಂಗೆ ಓಕೆ. ನಾನು ಈಗ ಟೀನ ಸೋಸ್ಕೊಳತ್ತೀನಿ. ಯಾಕೋ ನಾಷ್ಟ ಮಾಡ್ಬೇಕಂತೇಳಿ ಅನ್ಸಾತಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಟೀ, 1-2 ಬಿಸ್ಕಿಟ್ ತಿಂದರೆ ಆಯ್ತು ಅಂದ್ಕೊಂಡು ಈಗ ಟೀ ತೊಗೊಂಡು ಅದ್ರ ಜೊತೆ ಒಂದು 4-5 ಬಿಸ್ಕಿಟ್ನ ತಿನ್ಕೊಳತ್ತೀನಿ. ಓಕೆ, ಆಲೂಗಡ್ಡೆ ಸಾಂಬಾರೆಲ್ಲ ರೆಡಿ ಆಯಿತು. ಆಲೂಗಡ್ಡೆನ ಜಾಸ್ತಿನೇ ಹಾಕಿದ್ದೆ. ಒಂದು 5-6 ಆಲೂಗಡ್ಡೆನೇ ಹಾಕಿದ್ದೆ. ಅದು ದಪ್ಪ ಇರೋದು, ಅದಕ್ಕೆ ಜಾಸ್ತಿ ಆಗಿತ್ತು. ಅದು ಕಟ್ ಮಾಡಿದ ಮೇಲೆ ಜಾಸ್ತಿ ಆಯಿತು. ಅದಕ್ಕೆ ಇದನ್ನು ಸ್ವಲ್ಪ ಪಲ್ಯ ಮಾಡಬೇಕಂತೇಳಿ ಸ್ವಲ್ಪ ತಗೊಂಡಿನಿ. ಇದನ್ನ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಪಲ್ಯ ಮಾಡಿದರೆ ಅದ್ರ ಜೊತೆ ಚಪಾತಿ ಎಲ್ಲ ಮಾಡ್ಕೊಂಡು ಬಿಡ್ತೀನಿ. ಆಲೂಗಡ್ಡೆ ಪಲ್ಯ ಜೊತೆ ಚಪಾತಿ ಟೇಸ್ಟ್ ಚೆನ್ನಾಗಿರ್ತೈತಿ. ಓಕೆ, ಇದು ಫುಲ್ ಚೆನ್ನಾಗಿ ಕುದೀಲಿದು. ಇದು ಕುದ್ದಾದ್ಮೇಲೆ ಇನ್ನು ರೈಸ್ ಮಾಡಬೇಕು. ಇನ್ನು ರೈಸನ್ನು ಮಾಡಿಲ್ಲ. ರೊಟ್ಟಿ ಎಲ್ಲ ಐತಿ ಮಧ್ಯಾಹ್ನ, ಅದಕ್ಕೆ ಬೇರೆ ಏನೂ ಮಾಡಲ್ಲ. ಚಪಾತಿ ನೈಟ್ ಮಾಡ್ಕೊತೀನಿ. ಈ ಪಲ್ಯನೂ ನೈಟ್ ಮಾಡ್ತೀನಿ. ಇದನ್ನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಓಕೆ, ಸಾಂಬಾರೆಲ್ಲ ರೆಡಿ ಆಯಿತು. ಓಕೆ, ಸಾಂಬಾರೆಲ್ಲ ರೆಡಿ ಆಯಿತು. ಅದಾದಮೇಲೆ ಈ ಕಡೆ ರೈಸಿಗೂ ಇಟ್ಬಿಟ್ಟಿನಿ. ಆಲ್ರೆಡಿ ಟೈಮ್ 12:30 ಆಗೈತಿ. ಇನ್ನು 1 ಗಂಟೆ 1:15ಗೆಲ್ಲ ಊಟಕ್ಕೆ ಬಂದುಬಿಡ್ತಾರೆ. ಇದೆಲ್ಲ ಆದಮೇಲೆ ಮತ್ತು ನಾನು ಓಕೆ ನೋಡ್ರಿ, ಆದಿತ್ಯಾಗ ಸ್ವಲ್ಪ ನಾಷ್ಟ ಮಾಡ್ಸೋಕೆ ಎಷ್ಟೆಲ್ಲ ಸರ್ಕಸ್ ಮಾಡೀನಿ ಅಂಥೇಳಿ ನೀವೇ ನೋಡ್ರಿ. ಲೈಟೆಲ್ಲ ಹಚ್ಚೋತ್ ಹೇಳಿದ. ಮತ್ತು ಆ ಲೈಟೆಲ್ಲ ಹಚ್ಚಿದ್ರೂ ಫುಲ್ ನಾಷ್ಟ ಮಾಡಲಿಲ್ಲ. ಒಂದು 4-5 ತುತ್ತು ಅಷ್ಟೇ ತಿಂದ. ಅಷ್ಟು ತಿನ್ಸಕ್ಕೆ ಇಷ್ಟೆಲ್ಲ ಮಾಡ್ಬೇಕು ಅವನಿಗೆ. ನೋಡ್ರಿ, ಅಷ್ಟೆಲ್ಲ ಸಾಮಾನ ಎಲ್ಲ ಹರ್ವ್ಯಾನ. ಅದನ್ನೆಲ್ಲ ವಾಪಸ್ ನಾನು ಇದನ್ನೆಲ್ಲ ತೆಗೆದುಬಿಟ್ಟು ವಾಪಸ್ ಅದರ ಜಾಗಕ್ಕೆಲ್ಲ ಇಟ್ಟು ಎಲ್ಲ ಕ್ಲೀನ್ ಮಾಡಬೇಕು. ಓಕೆ, ಅಡುಗೆ ಎಲ್ಲ ರೆಡಿ ಆಯಿತು. ಈಗ ನಾನಿನ್ನೂ ನಂದು ಸ್ನಾನ ಎಲ್ಲ ಆಗಿಲ್ಲ. ಆದಿತ್ಯಂದು ಸ್ನಾನ ಎಲ್ಲ ಆಯಿತು. ಅವನಿಗೆಲ್ಲ ರೆಡಿ ಮಾಡಿಸಿದ್ದು ಆಯಿತು. ಈಗ ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ. ಅದಾದಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಸ್ನಾನ ಮಾಡ್ಕೊಂಡು ಜಸ್ಟ್ ಬಂದೆ. ಈಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳತ್ತೀನಿ.
ಓಕೆ ಓಕೆ ಸ್ಕಿನ್ ಕೇರ್ ಎಲ್ಲ ಮಾಡಿ ಆಯಿತು. ಓಕೆ ಎಲ್ಲ ಅಡುಗೆ ಎಲ್ಲ ಆಯಿತು. ನಾನು ಸ್ನಾನ ಎಲ್ಲ ಮಾಡ್ಕೊಂಬಂದು ನನ್ನದು ಸ್ಕಿನ್ ಕೇರ್ ಎಲ್ಲ ಆಯಿತು. ಓಕೆ ಟೈಮ್ ಬಂದು ಈಗ 1:30 ಆಗೈತೆ ಆಲ್ರೆಡಿ. ಇನ್ನು ನಾನು ನಾಷ್ಟಾನೇ ಮಾಡಿಲ್ಲ, ಇನ್ನು ನಂದು ನಾಷ್ಟಾನೂ ಇಲ್ಲ. ಬೆಳಗ್ಗೆ ನಾಷ್ಟ ಅವಲಕ್ಕಿ ಮಾಡಿದ್ದೆ, ಅದನ್ನು ತಿನ್ಬೇಕತ್ತ ಹೊಳ್ಳಿ ವಾಪಸ್ ಅನಿಸ್ಲಿಲ್ಲ. ಅದು ಏನೋ ಆದಿತ್ಯನ ಜೊತೆ ಅವನದು ಕೆಲ್ಸದ ಜೊತೆ ಅದು ನನಗೆ ಟೈಮ್ ಸರಿ ತಿನ್ಬೇಕತ್ತದು ಆಗಲ್ಲ. ಅದಕ್ಕೆ ಈಗ ಟೈಮ್ ಸರಿ ತಿನ್ನೋಕ್ಕೆ ಆಗಲ್ಲ. ಅದಕ್ಕೆ ಒಂದೊಂದು ಸರಿ ನಾಷ್ಟ ಎಲ್ಲ ಸ್ವಲ್ಪ ನಾಷ್ಟ ಎಲ್ಲ ಲೇಟ್ ಆಯ್ತು ಅಂತಂದ್ರೆ ಅದು ನಾಷ್ಟ ತಿನ್ನೋಕೆ ಒಲ್ಲೆ ಅನಿಸ್ಬಿಡ್ತೈತಿ. ಅದಕ್ಕೆ ಈಗ ಡೈರೆಕ್ಟಾಗಿ ಊಟನೇ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಊಟದ ಟೈಮ್ನೂ ಆಗೈತಿ ಈಗ. ಓಕೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ನಾನು ಯಾವುದೋ ಹೊಸ ವಿಡಿಯೋ ಹಾಕಿದ್ರು ತಕ್ಷಣ ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ, ಮೊದಲಿಗೆ ನೀವೇ ನೋಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಅವಾಗವಾಗ ರೀಲ್ಸ್ನ ಆದಿತ್ಯನ ಜೊತೆ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ನಿಮ್ಗೆ ಇಷ್ಟ ಇದ್ರೆ, ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡಿಸ್ಕ್ರಿಪ್ಷನ್ ಒಳಗೆ ಆಲ್ರೆಡಿ ಲಿಂಕ್ ಇನ್ಸ್ಟಾಗ್ರಾಮಿಂದ ಹಾಕೀನಿ, ಇನ್ಸ್ಟಾಗ್ರಾಮ್ ಲಿಂಕ್ನ ಹಾಕೀನಿ. ಹೋಗಿ ಕ್ಲಿಕ್ ಮಾಡಿರಿ, ಹೋಗಿ ನೋಡಿ, ಸಪೋರ್ಟ್ ಮಾಡಿರಿ. ಅಲ್ಲಿನೂ ಫಾಲೋ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಕೆಲವೊಂದು ಮಿನಿ ಬ್ಲಾಗ್ನೂ ಹಾಕ್ತಿರ್ತೀನಿ ಅವಾಗವಾಗ. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂದ್ಕೊಂಡು. ಓಕೆ ಬರ್ರಿ, ಮತ್ತು ಬ್ಲಾಗ್ನ ಊಟ ಎಲ್ಲ ಮಾಡಿದಾದಮೇಲೆ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇದು ಮತ್ತೆ ಈವ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡತ್ತೀನಿ. ಕೆಲವೊಂದಿಷ್ಟು ಪಾತ್ರೆ ಎಲ್ಲ ಇದ್ದು ಅದೆಲ್ಲ ವಾಶ್ ಮಾಡಾಯಿತು. ಅದೆಲ್ಲ ಆದಮೇಲೆ ಮತ್ತೆ ಸಿಂಕ್ ಇದೆಲ್ಲ ತಿಕ್ಕಿ ಅದನ್ನೂ ತೊಳ್ಕೊಳತ್ತೀನಿ. ಎಲ್ಲ ಕ್ಲೀನಿಂಗ್ ನಡೆದೈತಿ. ಎಷ್ಟೊಂದಿದ್ದು ಪಾತ್ರೆ ಎಲ್ಲ ಅವು ಎಲ್ಲ ತಿಕ್ಕಿ ಇವಾಗ ಕ್ಲೀನ್ ಮಾಡಿ ಮತ್ತು ನೈಟ್ ಅಡುಗೆನ ರೆಡಿ ಮಾಡ್ಕೋಬೇಕು. ಇನ್ನು ಈಗೇನು ಮಾಡ್ಕೊಳ್ಳಲ್ಲ ನೋಡಿರಿ. ಇಷ್ಟು ಪಾತ್ರೆ ಇದ್ದು ಅಂದರೆ ಮಧ್ಯಾಹ್ನ, ಅಂದರೆ ಬೆಳಿಗ್ಗೆದ್ದು ಮತ್ತು ಮಧ್ಯಾಹ್ನ ಮತ್ತು ಊಟ ಎಲ್ಲ ಆಗಿದ್ದು. ಈಗ ಅವೆಲ್ಲ ಸೇರಿಸಿ ಅಷ್ಟು ಪಾತ್ರೆ ಆಗಿದ್ದು ಅಷ್ಟೇ. ಮತ್ತು ಈ ಕಡೆ ವಾಷಿಂಗ್ ಮಿಷಿನ್ಗೂ ಬಟ್ಟೆನ ಹಾಕಿಬಿಟ್ಟಿದ್ದೆ, ಆದಿತ್ಯನ ಬಟ್ಟೆನ ಹಾಕಿದ್ದೆ. ಇನ್ನು ಬಟ್ಟೆ ಆಗೋಕೆ ಇನ್ನೂ 16 ಮಿನಿಟ್ಸ್ ಐತಿ. ಅದೆಲ್ಲ ಆದಮೇಲೆ ಮತ್ತು ಆಮೇಲೆ ಬಟ್ಟೆ ಎಲ್ಲ ಒಣಗಿ ಹಾಕಬೇಕು. ಎಲ್ಲಿಗೆ ರೆಡಿಯಾಗಿ ಈಗ ಹೋಗಕ್ಕೆ? ಎಲ್ಲಿ ರೆಡಿಯಾಗಿಯಪ್ಪ? ಕೆಳಗೆ ಹೋಗ್ಬೇಕ ನೀನು? ಹಾಂ, ಏನು ಮಾಡ್ತೀವಿ? ವಾಕಿಂಗ್ ಮಾಡ್ತೀವಿ? ಆಟ ಆಡಕ್ಕೆ? ಎಲ್ಲಿ ಎಲ್ಲೇ ಎಲ್ಲೇ ಎಲ್ಲಿ? ನೋಡ್ರಿ, ಆದಿತ್ಯ ಕೆಳಗೆ ಹೋಗ್ಬೇಕಂತೇಳಿ ಎಲ್ಲ ರೆಡಿ ಆಗ್ಯಾನ. ಈಗ ಕೆಳಗೆ ಹೋಗುನು, ನಡಿ 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 ಅಂಥೇಳಿ ಅಳ್ಳಾಕತ್ತಾನ. ಎಲ್ಲಿ ಬಿಡವಲ್ಲ ನನ್ನ. ಅಲ್ಲಿ ಕೆಳಗೆಲ್ಲ ಹುಡುಗರು ಇರ್ತಾರಲ್ಲ, ಎಲ್ಲ ಹುಡುಗರ ಜೊತೆ ಇವನು ಆಡ್ಬೇಕಂತೇಳಿ ಅದಕ್ಕೆ ಅವರು ವಾಯ್ಸ್ ಕೇಳಿದಾಗೆಲ್ಲ ಅಳ್ತಾನ. ನಡಿ ಹೋಗುನು, ಕೆಳಗೆ ನಡಿ ಹೋಗುನು ಅಂಥೇಳಿ. ಡೈಲಿ ಅವ್ನು ಕರ್ಕೊಂಡು ಹೋಗ್ತಾರಲ್ಲ ಆಟ ಆಡ್ಸಕ್ಕೆ, ಅದಕ್ಕೆ ಹಿಂಗಾಗಿ ಅವನಿಗೆ ರೂಢಿ ಆಗೈತಿ. ಅದಕ್ಕೆ ಅವನು ಈಗ ಹೋಗಲೇಬೇಕಂತೇಳಿ ಫುಲ್ ಹಠ ಮಾಡಕತ್ತಾನ. ಕೆಳಗೆ ಹೋಗಿ ಎಲ್ಲಿ ಎಲ್ಲಿ ಆಟ ಆಡಕ್ಕ? ಅದು ಹಿಡಿಬಾರ್ದು, ಇಡು ಅಲ್ಲಿ. ಹಿಡಿಬಾರ್ದು ಅದನ್ನು, ಇಡು ಅಲ್ಲಿ. ಅಲ್ಲಿ ಇಟ್ಬಾ, ಹೋಗು, ಇಟ್ಬಾ.
ಅಲ್ಲಿಟ್ಟು ಅದು ಎಲ್ಲಿತ್ತು ಅಲ್ಲಿಟ್ಟು ಹೋಗು. ಹ್ಞೂ ಹ್ಞೂ ಚಿ ಚಿ ಹೋಗುನು ಹೋಗುನು ಎಲ್ಲಿ ಎಲ್ಲಿ ಎಲ್ಲೆಲ್ಲೆಲ್ಲೆ ಅಲ್ಲೆಲ್ಲೆಲ್ಲೆ ನಡಿ ಹೋಗುನಾ ನಡಿ ರೈಟ್ ಪೋ. ಹ್ಞೂ ಹಾಂ ಏನು ನನ್ನ ಹೆಸರು ಮೋಲಗಿಸಾ. ಮೊನಾಲಿಸಾ ಮೊನಾಲಿಸಾನ ಮೊನಾಲಿಸಾ. ಕುಂಭಮೇಳದಲ್ಲಿ ಸಿಕ್ಕಿನಿ ನಾನು. ನೋಡ್ರಿ ಇವಾಗ ನಮ್ಮ ತಮ್ಮ ಅದಾನೆ, ನಾನು ಸರ ಮಾಡ್ತೀನಿ. ನಾಯಿ ಅಂತಕ್ನೆ ದೇವ್ ಹಿಂಗ್ಯಾಕಲ್ಲ ನನಗೆ ಇಲ್ಲಿ ಬಾ ಮಾತಾಡು ಪುಚ್ಚಿ. ಇವ ನಮ್ಮ ತಮ್ಮ ಅದಾನ್ರಿ, ಅವ ನನ್ಗ ಎಷ್ಟು ಜೀವ ಎಷ್ಟು ಕಾಳ ಅಂದ್ರೆ ಏನ್ ಬೇಕಾದ್ನೆ ನೋಡಿ. ಅವಂದು ಸೈಕಲ್ ಅದಿ ನೋಡ್ರಿ, ಅವಂದು ಸೈಕಲ್ ಅದಿ ನೋಡ್ರಿ. ಅವ್ನ್ ಎಷ್ಟು ಚಂದ ಐತಿ ನೋಡಿ, ನಿಮ್ಮದಾರ ಐತಿಲ್ಲ ನೋಡ್ರಿ. ಇದೇ ಚಂದ ಐತಿ, ಇದನ್ನ ಎಷ್ಟೈತಿ ಅಷ್ಟ ನೋಡಪ್ಪ. ಉಣಿಗೆ ಅಮ್ಮಸಿಗೆ ತೊಳಿಬೇಕು ನೋಡ್ರಿ. ನಿಮ್ದಾಗ ಬಿಡು 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 ನೋಡ್ರಿ. ಅವರು ಹಿಂಗ್ ನೋಡ್ರಿ, ಇತ್ತಾಗ ಹೊಳ್ಸಿದ್ರೆ ಇತ್ತ ಹೋಗುತ್ತೆ, ಅತ್ತಾಗ ಹೊಳ್ಸಿದ್ರೆ ಅತ್ತಾಗ ಹೋಗುತ್ತೆ. ಹೌದಾ? ಸಾಗು ಹವ ಎಲ್ಲ ಹವ ಇಡ್ತಾರೆ ನೋಡಿ. ಏನ್ ಮಾಡಿದ್ರೆ ಬರವಲ್ಲ, ಏನು ಬರಲ್ಲ ನೋಡಿ. ಅವನು ಎಷ್ಟು ಚಂದ ಐತಿ, ತೆಗೆದ್ರೆ ಎಷ್ಟು ಚಂದ ಐತಿ. ಅವ ಏನು ಇರ್ಲಿ ಹೊಸ ಬಾಜು ಸೈಕಿ ಹೊಸ ಬುಡ ಬರ್ತಾನೆ ಅದ್ರಾಗ ಸಾಮಾನ. ಹುಚ್ಚು ಮೊನಾಲಿಸಾ ನಿಕ್ಕಿ ಹುಚ್ಚು ಮೊನ ನೋಡ್ರಿ. ನನ್ನ ಕೈಯ ಹೊಟ್ಟ ಕೊಡ ನೋಡ್ರಿ. ವಾ ನೋಡ್ರಿ, ನಾನು ಸ್ವಲ್ಪ ಧನ್ಯವಾದಗಳು. ನಾನು ಇಷ್ಟೇ ಧನ್ಯವಾದಗಳು. ನಾನು ಥ್ಯಾಂಕ್ ಯು. ನೋಡ್ರಿ, ಇವತ್ತು ಸೈಕಲ್ ಹುಚ್ಚಿ ಮೊನಾಲಿಸಾ ಹೆಂಗ್ ಮಾಡ್ತಾಳಪ್ಪ ಆಕಿ? ಬಡಿಯಕಿನ್ನ ಹೆಂಗ್ ಮಾಡ್ತಾಳ ಹುಚ್ಚಿ? ಹೇ ಬಡಿ ಬಡಿ. ನೋಡ್ರಿ, ಇವ ನಮ್ಮ ತಮ್ಮ ನನ್ನ ಒಟ್ಟ ಸೇರವಲ್ಲ ನೋಡ್ರಿ. ನಮ್ಗ ನೋಡ್ರಿ ಹೆಂಗ್ ಬಡಿತಾನ ನೋಡ್ರಿ. ನಮ್ಮ ಅವ್ಗ ಹೇಳಿದ್ನಿ ಅಂತ ಚಡ್ಡಿ ನಾಡಿತ ಬಡಿಬಾಡ ತಮ್ಮ, ಬಡಿಬಾಡ 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 ಓಕೆ. ಅದೆಲ್ಲ ಆದಮೇಲೆ ಮತ್ತೆ ಈಗ ಟೈಮ್ ಬಂದು 6:30. ಅದಕ್ಕೆ ಈ ಕಡೆ ಹಿಟ್ಟೆಲ್ಲ ಕಲಸಿಟ್ಟಿದ್ದಾಯಿತು, ಚಪಾತಿ ಹಿಟ್ಟು. ಮತ್ತು ಈ ಕಡೆ ಆಲೂಗಡ್ಡೆ ಏನು ನಮ್ಮ ಮಧ್ಯಾಹ್ನ ಅದನ್ನು ಸ್ವಲ್ಪ ಸಪ್ರೇಟಾಗಿ ತೊಗೊಂಡಿದ್ನಲ್ಲ, ಅದನ್ನು ಈಗ ಪಲ್ಯನ ಮಾಡಿಕೊಂಡೆ ಚಪಾತಿ ಜೊತೆ. ಇನ್ನು ಮಧ್ಯಾಹ್ನ ಮಾಡಿದ್ದು ಅಷ್ಟು ರೈಸ್ನೂ ಇತ್ತು, ಅದಕ್ಕೆ ರೈಸ್ ಏನೂ ಮಾಡಾತಿಲ್ಲ. ಸ್ವಲ್ಪ ಮಜ್ಜಿಗೆ ಸಾಂಬಾರನ್ನು ಮಾಡ್ಕೊಂಡ್ಬಿಡ್ತೀನಿ. ನೀ ಏನು ಮಾಡತ್ತಿ ಇಲ್ಲಿ? ಹಾಂ, ನೀ ಏನು ಮಾಡತ್ತಿ ಇಲ್ಲಿ? ಬೇಕನ್ಲೆ ನಿನಗ? ನೋಡ್ರಿ, ಇಲ್ಲಿ ಮೊನಾಲಿಸಾ ಬಂದ ನೋಡ್ರಿ. ಮತ್ತು ನೀನೆಲ್ಲ ಹೇಳಿದ್ದು ಮೊನಾಲಿಸಾ ಅಂತೇಳಿ. ನೀನೇ ಇಲ್ಲ ಮೊನ್ನೆ ನನ್ನ ಹೆಸರು ಮೊನಾಲಿಸಾ ರೀ ಅಂತ ನೀನೇ ಹೇಳಿದ್ದು. ಮೊನಾಲಿಸಾ ನಿನ್ನ ಹೆಸರು? ನಿನ್ನ ಹೆಸರು ನಾನು ಹೇಳಿದ್ದೆ ಮೊನಾಲಿಸಾ ಅಂತ ನನ್ನ ಹೆಸರು. ಅಲ್ಲೇ ನೀನಲ್ಲಿ ಹೇಳಿದ್ದು ನನ್ನ ಹೆಸರು ಮೊನಾಲಿಸಾ ರೀ ಅಂತ. ನೋಡಿ ಒಂದು ಬಾಯ್ ಬಾಯ್. ಎಲ್ಲಿ ಹೋಗ್ಯಪ್ಪು?
ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಓಕೆ, ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಲಾಟ್ಸ್ ಆಫ್ ಲವ್.